2023 ಬಂದಿರೋ ಸಿನಿಮಾ ಇವಾಗ ಟ್ರೆಂಡ್ ಮಾಡ್ತಾ ಇದೆ ಅಮೆಜಾನ್ ಪ್ರೈಮ್ ಒಳಗಡೆ. ನೇಮ್ ಇಟ್ಟಿದ್ದಾರೆ ಈ ಸಿನಿಮಾಗೆ ಸ್ಟೋಲನ್, ಕಳ್ಳತನ. ಬೇಸಿಕಲಿ ಇದು ಹಿಂದಿ ಸಿನಿಮಾ. ಹಿಂದಿ ಅಂತಾನೆ ಫಸ್ಟ್ ನೆನಪಾಗೋದು ಕ್ರಂಚ್ ಕ್ರಂಚ್ ಕ್ರಂಚ್. ಬಟ್ ಕೆಲವೊಂದಷ್ಟು ಸಿನಿಮಾಗಳಿದಾವೆ ಆಡಿಯನ್ಸ್ ಎದೆ ಒಳಗಡೆ ನುಗ್ಗಿ ಅಳಿಸೋ ಅಂತ ಸಿನಿಮಾಗಳು ಕೂಡ ಇರ್ತವೆ. ಅದೇ ರೀತಿ ಬಂದಿರುವಂತ ಸಿನಿಮಾ ಇದು. ಬೇಸಿಕಲಿ ಸ್ಟೋರಿ ಮೇಲೆ ಯಾವ ರೀತಿ ಫೋಕಸ್ ಮಾಡದೇ ಇದ್ರು ಕೂಡ ರಿಯಾಲಿಟಿ ಒಳಗಡೆ ನಾವ್ ಯಾವ ರೀತಿ ಎಲ್ಲ ಫೇಸ್ ಮಾಡ್ತಾ ಇರ್ತೀವೋ ಬರೋಂತ ಪ್ರಾಬ್ಲಮ್ಸ್ ಗಳನ್ನ ಅದ್ರ ಮೇಲೆ ಫೋಕಸ್ ಮಾಡಿ ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನೀಟಾಗಿ ಹೇಳಿದ್ದಾರೆ ಸ್ಟೋಲನ್ ಒಳಗಡೆ. ಇದೊಂದು ಡ್ರಾಮಾ ಥ್ರಿಲ್ಲರ್ ಮೂವಿ. ಲೀಡ್ ರೋಲ್ ಅಲ್ಲಿ ಅಭಿಷೇಕ್ ಬ್ಯಾನರ್ಜಿ, ಶುಭಂ, ಮಿಯಾ, ಅವ್ರ ಹೆಸರು ಒಂಥರ ವಿಚಿತ್ರವಾಗಿದೆ, ಮಿಯಾ ಮೆಜ್ಲರ್ ಇವರೆಷ್ಟು ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕಾಣಿಸ್ಕೋತಾರೆ. 3 ಜನ ಜೊತೆಗೆ 5 ತಿಂಗಳು ಕಂಪ್ಲೀಟ್ ಆಗಿರುವಂತ ಪುಟಾಣಿ ಪಾಪು ಹೆಣ್ಣು ಮಗು. ಇನ್ನು ಸ್ಟೋರಿ ಕಡೆ ಬರೋದಾದ್ರೆ ಚಿಕ್ಕದು ರೈಲ್ವೆ ಸ್ಟೇಷನ್ ಅಲ್ಲಿ ಯಾರೋ ಒಬ್ಳು ಹೆಂಗ್ಸು ಇನ್ನೊಬ್ಳು ಹೆಂಗ್ಸ್ ಹತ್ರ ಇರುವಂತ ಸಣ್ಣ ಪಾಪನ ಕಿಡ್ನಾಪ್ ಮಾಡ್ಕೊಂಡು ಗುಡು 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 ಅಂತ ಓಡೋಗ್ತಾ ಇರ್ತಾಳೆ. ಅಚಾನಕ್ ಈಗ ಗೊತ್ತಾಗ್ದೇನೆ ಡಿಕ್ಕಿ ಹೊಡೆದ್ಬಿಡ್ತಾಳೆ ಶುಭಂಗೆ. ಶುಭಂ ಬೈತಾವನೆ, ಕಣ್ಕಾಡಲ್ವಾ? ಶುಭಂ ಇಲ್ಲಿಗೆ ಬಂದಿರ್ತಾನೆ ಅವ್ರ ತಾಯಿ ಮದ್ವೆಗೋಸ್ಕರ. ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ, ಅವ್ರ ತಾಯಿ ಬೇರೆಯವ್ರ ಜೊತೆ ಮದ್ವೆ ಆಯ್ತಾ ಇರ್ತಾರೆ. ಆ ಮದ್ವೆಗೋಸ್ಕರ ಶುಭಂ ಬಂದಿರ್ತಾನೆ. ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರಣ್ಣ SUV ಕಾರಲ್ಲಿ ಬಂದಿರ್ತಾನೆ. ಅಯ್ಯೋ ಪಾಪು ಕಾಣೆ ಆಗೋಯ್ತಲ್ಲ ಅಂತ ಅವ್ರ ಅಮ್ಮ ಎಲ್ಲಾ ಕಡೆ ಅಳ್ತಾ ಹುಡುಕ್ತಿರ್ಬೇಕಾದ್ರೆ ಇವ್ರಿಬ್ರು ಅಚಾನಕ್ ಆಗಿ ಸಿಗಾಕೋಬಿಡ್ತಾರೆ. ಯಾಕಂದ್ರೆ ಶುಭಂ ಕೈಯಲ್ಲಿ ಆ ಪಾಪು ಟೋಪಿ ಇರ್ತದೆ. ಅದಕ್ಕೆ ಇವನ್ ಕದ್ದವನೆ ಅನ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ಟಿರ್ತಾರೆ ಎಲ್ರು. ಬಟ್ ರಿಯಾಲಿಟಿ ಗೊತ್ತಲ್ವಾ ನಿಂಗೆ? ಹೆಂಗ ಗೊತ್ತಾಗೋಯ್ತದೆ ಅವ್ರಿಬ್ರು ಕದ್ದಿಲ್ಲ ಅಂತ. ಅದಾದ್ಮೇಲೆ ಯಾವ ರೀತಿ ಆ ಕೇಸ್ ನ ಕ್ರ್ಯಾಕ್ ಮಾಡ್ತಾರೆ ಪೊಲೀಸ್ ಜೊತೆಗೆ. ಅವ್ರ 3 ಜನ ಸೇರ್ಕೊಂಡು ಆ ಪಾಪನ್ ಯಾವ ರೀತಿ ಕಂಡಿಡಿತಾರೆ, ನಿಜವಾಗ್ಲೂ ಆ ಪಾಪು ಸಿಗುತ್ತಾ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ನೀವು ನೋಡಾದ್ಮೇಲೆ ಯಾವ ರೀತಿ ಹೇಳ್ತೀರಾ ಅಂದ್ರೆ ಅಬ್ಬಬ್ಬಬ್ಬ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದ್ರೆ ನಮ್ ಪಾಪನೇ ಕಾಣೆ ಆಗೋದಾಗ ಯಾವ ರೀತಿ ನಾವು ಹುಡುಕ್ತಿವಿ, ನಮ್ಗೆ ಯಾರೋ ಒಬ್ರು ಬಂದು ಹೆಲ್ಪ್ ಮಾಡಿದಾಗ ಯಾವ ರೀತಿ ಇರುತ್ತೋ ರಿಯಾಲಿಟಿನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ತೋರಿಸಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ ಅಂತ ಚಪ್ಪಾಳೆ ತಟ್ಕೊಂಡು ಹೇಳ್ತೀರಾ. ಆ ಲೆವೆಲ್ ಅಲ್ಲಿ ಇದೆ ಸಿನಿಮಾ. ಬೈ ಈ ಸಿನಿಮಾಗೆ ತುಂಬಾ ಅವಾರ್ಡ್ಸ್ ಗಳು ಕೂಡ ಬಂದ್ಬಿಡಿದಾವೆ. ಅವಾಗ್ಲೇನೆ ಎಲ್ಲಾ ಸಿನಿಮಾಗಳಲ್ಲೂ ಕಾಮನ್ ಆಗಿರೋ 1 ಪಾಯಿಂಟ್ ಪೊಲೀಸ್ ರಿಯಾಲಿಟಿನ ಈ ಸಿನಿಮಾದಲ್ಲೂ ಕೂಡ ತೋರಿಸಿದ್ದಾರೆ. ಇದು ಬಿಚ್ಚಿದ್ರೆ ಹೆಂಗೆ, ಅವ್ರ ಕೆಲಸ ಯಾವ ರೀತಿ ಇರುತ್ತೆ. ಓಪನ್ ಚಾಲೆಂಜ್ ಆಗಿ ತೋರಿಸಿದ್ರು ಕೂಡ ಏನು ರೆಸ್ಪಾನ್ಸ್ ಇಲ್ಲ. ರಿಯಾಲಿಟಿ ಪೊಲೀಸ್ ಏನ್ ಮಾಡ್ತಿರ್ಬೋದು ಅವ್ರೀಗ. 1 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಸೂಪರ್ ಹೀರೋ, ಜನಗಳಿಗೋಸ್ಕರ ಹೆಲ್ಪ್ ಮಾಡೋ ಅಂತ ಸೂಪರ್ ಹೀರೋಗಳು ಹಳ್ಳಿ ಸೈಡೇ ಇರ್ತಾರಪ್ಪ. ಕೆಲವೊಬ್ರು ಸಿಟಿ ಒಳಗಡೆ ಬೋರ್ನ್ ತಗೋಬಿಟ್ಟಿರ್ತಾರೆ, ಊಟ ಬಿಟ್ಟಿರ್ತಾರೆ. ಅಂತವ್ರಲ್ಲಿ ಶುಭಮು ಕೂಡ. ಇನ್ನು ಈ ಸಿನಿಮಾ ಇರೋದು 1 ಗಂಟೆ 34 ನಿಮಿಷ. ಒಂದ್ ರೀತಿ ಇದು ಶಾರ್ಟ್ ಫಿಲಂ ಅಂತಾನೆ ಅನ್ಕೊಂಡ್ರು ಕೂಡ ಸಿನಿಮಾ ನೋಡ್ತಾ ಫೀಲ್ ಆಗುತ್ತೆ ಯಾವುದೋ ಒಂದು ದೊಡ್ಡ ಸಿನಿಮಾನೇ ನಾನು ನೋಡ್ತಾ ಇದ್ದೀನಿ ಅಂತ. ಆ ಲೆವೆಲ್ ಅಲ್ಲಿ ಫೀಲ್ ಕೊಡ್ತದೆ. ಸ್ಕ್ರೀನ್ ಪ್ಲೇ ಒಳಗಡೆ ಅವ್ರ ಆಕ್ಟಿಂಗ್ ಆ ರೀತಿ ಇತ್ತು. ಸಿನಿಮಾ ಮಾಡಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೊಂದೇನು ಜಾಸ್ತಿ ಖರ್ಚು ಮಾಡಿಲ್ಲ ಅಂತ. ಜಾಸ್ತಿ ಖರ್ಚು ಮಾಡದೇನೆ ಬರುವಂತ ಸಿನಿಮಾಗಳೇ ಸೂಪರ್ ಹಿಟ್ ಆಗಿರ್ತವೆ. ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡೋರದೆಲ್ಲ ತೋಪೆದೈತಾವೆ. ಇದು ಈಗಿನ ರಿಯಾಲಿಟಿ. ಅಂದ್ರೆ ಸ್ಟೋರಿ ಮೇಲೆ ಫೋಕಸ್ ಹಾಕಿ ನ್ಯಾಚುರಲ್ ಆಗಿ ಶೂಟ್ ಮಾಡಿ ಒಳ್ಳೆ ಕ್ವಾಲಿಟಿನ ಡೆಲಿವರಿ ಮಾಡಿದ್ರೆ ಜನಗಳು ಎಕ್ಸೆಪ್ಟ್ ಮಾಡ್ತಾರೆ ಅಂತದ್ರಲ್ಲಿ ಏನು. ಬಟ್ ಈ ಸಿನಿಮಾ ರಿಯಲಿ ಟಚ್ ಆಗ್ಬಿಡ್ತಿದೆ ಇಲ್ಲಿಗೆ. ರಿಯಾಲಿಟಿ ಒಳಗಡೆ ಪಾಪು ಕಾಣೆ ಆಗ್ಬಿಟ್ರೆ ಅಮ್ಮ ಯಾವ ರೀತಿ ಅಳ್ತಾ ಕೂತ್ಕೊಡ್ತಾರೆ ಅಂತ ನೋಡಿರ್ತೀರಾ. ಬಟ್ ಈ ಸಿನಿಮಾದಲ್ಲಿ ತಾಯಿ ಯಾವ ರೀತಿ ರೆಡಿ ಆಗ್ತಾಳೆ, ಆ ಪಾಪುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಯುದ್ಧಕ್ಕೆ ರೆಡಿ ಆಗ್ತಾಳೋ ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದಾರಲ್ಲ, ಟಾಪ್ ನಾಚ್. ಅಮೆಜಾನ್ ಪ್ರೈಮ್ ಒಳಗಡೆ ಇದು ಅವೈಲೇಬಲ್ ಇದೆ, ಹಾಕೊಂಡ್ ನೋಡಿ. ಹಂಗೂ ಏನಾದ್ರು ಆಗ್ಲಿಲ್ಲ ಅಂದ್ರೆ ಇಲ್ಲಿಗಲ್ ವೆಬ್ಸೈಟ್ ಗಳು ನಿಮ್ಗೆ ಗೊತ್ತಲ್ಲ, ಡೌನ್ಲೋಡ್ ಮಾಡ್ಕೊಂಡಾದ್ರೂ ನೋಡಿ. ಒಟ್ನಲ್ಲಿ ಈ ಸಿನಿಮಾ ಸೂಪರ್ ಆಫ್ 2025 ಫಿಕ್ಸ್. ಎಲ್ಲ ಚೀಪ್